फाइनली एवरग्रीन काउंटी रिट्रीट ऐसा 2000 रुपये का ऐसा नहीं रखना है. क्यों रखना है ऐसा? ನಮ್ಮ ಜೊತೆ ಮಾತಾಡ್ಕೊಂಡೆಲ್ಲ ಇರುತ್ತೆ. ಪಟಾಕಿ ಹೊಡಿಸಿದವರಿಗೆ ಫೈನ್ ಹಾಕ್ಬಿಡುವ. ಇಲ್ಲಿ ನಾವೆಲ್ಲಾದ್ರೂ ಒಂದು ಕಡೆ ವೆಕೇಶನ್ ಹೋದ್ರೆ ನಮ್ಮ ಮೈಂಡ್ ಎಲ್ಲ ಎಲ್ಲೋ ಇರುತ್ತೆ. ನಾವು ಒಂದು ರಿಯಾಲಿಟಿಯಲ್ಲಿ ಏನು ನಡೀತಾ ಇದೆ ಅಬ್ಸರ್ವ್ ಮಾಡಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಒಳಗಡೆ ಟೂರ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಟೀಮ್ ಅವರು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸು ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬನ್ನಿ ಇವಾಗ ಹೋಗೋ ಒಳಗಡೆ. ಹಾಯ್ ವಿಯಾನ್, ಹೇಗಿದ್ಯಾ? ನಮ್ಮನ್ನ ಕೌಂಟಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀಯಾ? ಯಾ, ಲೆಟ್ಸ್ ಗೋ. ನೋಡಿ ನಮ್ಮ ಫ್ಲವರ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಕಲರ್ ಆದರೆ ಇಲ್ಲೊಂದು ಕಲರು, ಈ ಥರ ಎಲ್ಲ ಇದೆ. ವಿಯಾನ್ ಈಗ ಗ್ರೀನು ಬ್ಲೂ. ಆಮೇಲೆ ನೋಡಿ ಇಲ್ಲಿ ಎವರ್ಗ್ರೀನ್ ಕೌಂಟಿ, ಫೈನಲಿ ಎವರ್ಗ್ರೀನ್ ಕೌಂಟಿ ರಿಟ್ರೀಟ್. ಸೂಪರ್. ಈಗ ವಿಯಾನ್ ಓಪನ್ ಮಾಡ್ತಾ ಇದ್ದಾನೆ ಗೇಟು. ಟಡಂಟ್. ಅಲ್ಲಿಂದ ನೋಡಿ ನಮ್ಮ ಟೀಮಲ್ಲಿ ಯಾಕೆ ನಾವು ತುಂಬ ಹ್ಯಾಂಡ್ ಕ್ರಾಫ್ಟೆಡ್ ಕೌಂಟಿ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಥರ ಒಂದು ಪೇಂಟಿಂಗ್ ನಮ್ಮ ಟೀಮ್ ಅವರೇ ಮಾಡಿರೋದು. ದೇ ಆರ್ ನಾಟ್ ಲೈಕ್ ಏನೋ ಒಂದು ಎಕ್ಸ್ಪರ್ಟ್ಸು ಆ ಥರ ಅಲ್ಲ. ಅವ್ರು ಯಾವಾಗ ಒಂದು ಫ್ರೀ ಇರ್ತಾರೆ ಎಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಆಮೇಲೆ ಇಲ್ಲಿ ಹೋಗುವ. ಇವ್ರ ಹೆಸರು ಪೊಲೀಸ್ ಮಾಮ. ಓಕೆ ಸರಿ. ಆಮೇಲೆ ಇಲ್ಲಿಂದ ಒಳಗಡೆ ಎಂಟ್ರ್ ಆಗ್ತಾ ಇದ್ರೆ ನಿಮಗೆ ನೋಡಿ, ಇದು ನಮ್ಮ ಈ ಹುತ್ರಿ ಹಬ್ಬ ಬಂದಾಗ ಜಾಸ್ತಿ ಚೆಂಡು ಆಗುತ್ತೆ. ಓಕೆ, ಸೊ ಇದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋದಿದೆಯಲ್ಲ. ಒಂದು ಫ್ಲವರ್ನೇ ಒಂದು ತುಂಬ ಹೊತ್ತು ನೋಡ್ಕೊಂಡಿರ್ಬೋದು. ಇದು ಡಸ್ಟ್ಬಿನ್ನಾ? ಓಕೆ, ಸೊ ನೋಡಿ ಈ ಡಸ್ಟ್ಬಿನ್ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂಥ ನೆಗೆಟಿವ್, ಆ್ಯಂಗರ್, ಈಗೋ, ಬ್ಯಾಡ್ ವೈಬ್, ಹೇಟ್, ವೇಸ್ಟ್, ಬ್ಲೇಮ್ ಗೇಮ್, ಟ್ರ್ಯಾಶ್ ಏನೇನಿದೆ ಎಲ್ಲನೂ ಇಲ್ಲಿ ಇಟ್ಟು ಬನ್ನಿ. ಒಳಗಡೆ ಬಂದಾಗ ಬಿಕಾಸ್ ಯು ಕ್ಯಾನ್ ಟೇಕ್ ಆಲ್ ಗುಡ್ ಮೆಮೊರೇಬಲ್ ಥಿಂಗ್ಸ್ ಅಂತ ಹೇಳೋ ಕಾನ್ಸೆಪ್ಟು. ಆಮೇಲೆ ಅಲ್ಲಿ ಲಕ್ಕಿ ಇದ್ದಾರೆ. ಓಕೆ ಸರಿ, ಲಕ್ಕಿ ಇದ್ದಾರೆ. ಹಾಯ್ ವರುಣ್, ಹೇಗಿದ್ದೀರಾ? ಸೂಪರ್. ಕೌಂಟಿಯಲ್ಲಿ ಫ್ಲವರ್ ಗಿವರ್ ಎಲ್ಲ ತುಂಬಿ ತುಳುಕ್ತಾ ಇದೆ. ಎಸ್, ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿಂದನೇ ಸೀರೆ ವ್ಯಾಪಾರ ಆಗಿರೋದು. ನಮ್ಮವರು ಏನಂದರೆ ಲೈಟು ಕೆಲವು ಸತಿ ಉಳಿಸ್ತಾರೆ. ಹೇಗಿದೆಯಾ ಸೀರೆ ಕಲೆಕ್ಷನ್? ಮೈ ಗಾಡ್, ಎಷ್ಟಿದೆ ಸೀರೆ ಈಗ? ಸುಮಾರು ಸೀರೆ ಇದೆ. ಎಷ್ಟು ಸೇಲ್ ಆಗಿದೆ ಟೋಟಲ್? ಮೋರ್ ದೆನ್ 30 40 ಪ್ಲಸ್ ಸೀರೆ ಸೇಲ್ ಮಾಡಿದ್ದಾರೆ. ಆಮೇಲೆ ನೋಡಿ ಹೊಸ ಐಟಮ್ಸ್ ಆ್ಯಡ್ ಮಾಡಿದ್ದಾರೆ. ಸೀರೆ ಅಂತ ಸೀರೆ ಸೇಲ್ ಮಾಡಿ. ಜಾಮೂನ್. ಓಕೆ, ಬಾ ಅದು ಆಮೇಲೆ ಹೋಗುವ. ಸೀರೆ ಸೇಲ್ ಮಾಡಿನೇ ನಮ್ಮಲ್ಲಿ ಆಲ್ಮೋಸ್ಟ್ ಅವರಿಗೆ ಹುಷಾರಿಲ್ದಾಗ್ಬಿಟ್ಟಿದೆ. ಹೌದು, ಇಲ್ಲಿ ಪೇಂಟಿಂಗ್ ನೋಡಿ, ಇವಾಗ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಸೊ ಈಗ ಇನ್ ಪ್ರೋಗ್ರೆಸ್ ನೋಡಿ. ಆರ್ಟಿಸ್ಟ್, आप कभी भी आपका लाइफ में ड्राइंग किया है? नहीं किया सर. इधर आके कर रहे ನೋಡಿ, ಲೈಫಲ್ಲಿ ಮಾಡಿಲ್ಲ ಅಂತ ಇವಾಗ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. लेकिन ऐसा 2000 रुपये का ऐसा नहीं रखना है. क्यों रखना है ऐसा? 2000 रुपया है ना? 2000 रुपया आकाश ने दिया था. ಆಕಾಶ್ ದಿಯಾ है. ಓಕೆ ನೋಡಿ, ಇದು ನಮ್ದು ಹಳೆ ಒಂದು ಮಾರ್ಕೆಟಿಂಗ್ ಸ್ಟೈಲ್. ಓ ವೆರಿ ನೈಸ್, ऊपर रख दिया. नाइस. आप भी पेंटिंग कर रहे हैं? कभी भी किया है? ನೋಡಿ, ಇಲ್ಲಿ ಬಂದ್ಮೇಲೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಒಬ್ರು ಮುಖ ತಿರುಗಿಸಿದ್ರೆ ಮುಖ ನೋಡ್ಬೋದು. ಹೇಗಿದೆ ಬಣ್ಣ? ಸೂಪರ್ ಸರ್. ಅವಳು, ಓ ಮೈ ಗಾಡ್, ಅವಳು ಬರ್ಡ್ಸ್. ಇಲ್ಲಿ ಒಳಗಡೆನಾ? ಇದನ್ನ ಯಾಕೆ ಹಾಕಿದೀವಿ ಅಂದ್ರೆ, ಇಲ್ಲಿ ಇದನ್ನ ಮಾಡಿದೀವಿ ಅಂದ್ರೆ ಒಳಗಡೆ ಡಕ್ಸ್. ಓ ಹಾಗೆ ಕೋಳಿಗಳು ರಿಲೇಟೆಡ್ ಆಗಿರುವಂಥದ್ದು ಇಲ್ಲ. ಓಕೆ ಅವರ ಮನೆ ಫೋಟೋ. ಬಾ. ಏನು ಗೊತ್ತಾ ವಿಯಾನ್, ಈ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ನಾವು ಆಡಿಯನ್ಸಿಗೆ ನಮ್ಗೆ ಬೇಗ ತೋರಿಸ್ಬಿಡುವ. ಬಾ, ಅಲ್ಲಿಂದ ಮುಂದೆ ಹೋಗುವ. ಮುಂದೆ ಹೋದ್ರೆ ಇಲ್ಲಿ ವಾಟರ್. ನೆಕ್ಸ್ಟ್ ಪ್ಲಾಂಟು ಇವನೇ ಇನ್ಚಾರ್ಜಾ? ಅವನೇ ಇನ್ಚಾರ್ಜ್. ಓಕೆ, ಏನು ಮಾಡ್ತಾ ಇರೋದು ಇಲ್ಲಿ? ಇಲ್ಲಿ ಗ್ರಾಸ್ ಹಾಕುವ ಅಂತ ಹೇಳಿ ಎಲ್ಲ ಮಾಡ್ತಾ ಇದೀವಿ. ಓಕೆ, ಗ್ರಾಸ್ ಹಾಕ್ಸ್ತಾ ಇದ್ದೀನಿ. ಸೂಪರ್. ಒಂದು ಕಡೆ ಪೇಂಟಿಂಗ್ ಆಗ್ತಾ ಇದೆ, ಒಂದು ಕಡೆ ಗ್ರಾಸ್ ಆಗ್ತಾ ಇದೆ. ಇದು ನಮ್ಮಲ್ಲಿ ಉತ್ರಿ ಹಬ್ಬ ಬಂದಾಗ ಈ ತರ ಕೆಲಸ ಮಾಡ್ತೀವಲ್ಲ. ನಾಡಿದ್ದು 4th ಗೆ ಉತ್ರಿ ಹಬ್ಬ. ಓಕೆ, ಈ ವಿಡಿಯೋ ಇವತ್ತೇ ರಿಲೀಸ್ ಆಗ್ಬೇಕಾಗಾದ್ರೆ? ಹೌದು, ಇವತ್ತೇ ಆಗ್ಬೇಕು. ಆದ್ರೆ ಈಗ ನೀವು ಬುಕ್ ಮಾಡೋದಾದ್ರೆ ಉತ್ರಿ ಹಬ್ಬದ ಆ ಕಡೆ ಮಾಡಿ. ಯಾಕಂದ್ರೆ ಉತ್ರಿ ಹಬ್ಬಕ್ಕೆ ನಾನು ಎಲ್ರಿಗೂ ರಜಾ ಕೊಟ್ಬಿಟ್ಟು ಉತ್ರಿ ಹಬ್ಬ ಸೆಲೆಬ್ರೇಟ್ ಅಂದ್ರೆ ಏನಿಲ್ಲ, ನೇಚರ್ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳೋದು ಎಲ್ಲರೂ. ನೋಡಿ, ಪಕ್ಷಿಗಳು ತುಂಬಾ ಇದೆ. ಆಮೇಲೆ ಇಲ್ಲಿ ನೋಡಿ ಒಂದು ದೊಡ್ಡ ಪಕ್ಷಿ ಬಂದು ಕೂತಿದೆ. ಹಾಯ್ ವಿತನ್, ಹಾಯ್ ಸರ್, ಹೇಗಿದೆಯಾ? ಸೂಪರ್. ಸೂಪರಾ? ಎಸ್, ನೈಸ್.
ಹೇಗನ್ಸ್ತಾ ಇದೆ? ಉತ್ರಿ ಹಬ್ಬಕ್ಕೆ ಹೋಗ್ತಾ ಇಲ್ವಾ ಮನೆಗೆ? ಹೋಗ್ತೀವಿ ಸರ್. ಹೋಗ್ತೀಯಾ? ಸೂಪರ್. ಈಗ ಉತ್ರಿ ಹಬ್ಬಕ್ಕೆ ಹೋದ್ರೆ ಇಲ್ಲಿ ಬ್ಯಾಕಪ್ ಪ್ಲ್ಯಾನು ಅದೆಲ್ಲ ಪಕ್ಕ ಇರುತ್ತೆ ಸರ್. ಪಕ್ಕ ಇರುತ್ತಾ? ಓಕೆ, ನೈಸ್. ಇಲ್ಲಿ ಊಟ. ಓಕೆ, ಈ ಕಡೆ ಪಾತ್ವೆ. ಹಾಂ ನೆಕ್ಸ್ಟ್ ಹಾಂ, ಇಲ್ಲಿ ಡಕ್ಕು. ಡಕ್ಕು. ಓ ಮೈ ಗಾಡ್, ಡಕ್ ವೈಟ್ ಆಗಿಬಿಟ್ಟಿದೆ. ನಾನು ಹೋಗ್ಬೇಕಾದ್ರೆ ಅದು ಎಲ್ಲೋ ಇತ್ತು. ಪಕ್ಷಿಗಳು ತುಂಬ ಸದ್ದು ಮಾಡ್ತಾ ಇದೆ. ಆದರೆ ಉತ್ರಿಗೆ ನಾವು ಪಟಾಕಿ ಇಲ್ಲಿ ಹೊಡೆಯಲ್ಲ. ಇಲ್ಲ ಇಲ್ಲ, ಹಾಂ, ಝೀರೋ ಪಕ್ಷಿಗಳೆಲ್ಲ ಇಲ್ಲೇ ಇರುತ್ತೆ. ಹಾಂ, ಭಯ ಇಲ್ಲದೆ ನಮ್ಮ ಜೊತೆ ಮಾತಾಡ್ಕೊಂಡು ಎಲ್ಲ ಇರುತ್ತೆ. ಪಟಾಕಿ ಹೊಡಿಸಿದವ್ರಿಗೆ ಫೈನ್ ಹಾಕ್ಬಿಡುವ ಇಲ್ಲಿ ಕೌಂಟಿ ಒಳಗಡೆ. ಹಾಕಬೇಕು. ಓಕೆ, ಇಲ್ಲಿ ರೆಸ್ಟೋರೆಂಟ್. ನೆಕ್ಸ್ಟ್ ಇಲ್ಲಿ ರೆಸ್ಟೋರೆಂಟ್. ಓಕೆ, ಇದು ಒಳ್ಳೆ ಐಡಿಯಾ, ಚೆನ್ನಾಗಿದೆ. ಕಲರ್ ಚೇಂಜ್ ಆಯಿತು. ಆಮೇಲೆ ಆ್ಯಂಟಿಕ್ ಕ್ಲಾಕ್. ಇದು ಶಾಪ್. ಹಾಂ, ಇದು ರೆಸ್ಟೋರೆಂಟ್. ಇದು ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ. ಹಾ. ಓಕೆ, ನೆಕ್ಸ್ಟ್ ಇಲ್ಲಿ ಐಸ್ ಕ್ರೀಮ್. ಹಾಂ, ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ಅವನು ಪ್ರಮೋಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಟಿವಿ ಅಲ್ಲ. ನೆಕ್ಸ್ಟ್ ಇಲ್ಲಿ ಟಿ ವಿ, ಮೊನ್ನೆ ಆ್ಯಡ್ ಎಲ್ಲ ಮಾಡಿದ್ವಿ ಇದ್ರ ಮೇಲೆ. ಹಾಂ ನೋಡಿ, ಮೈನ್ಯೂಟ್ ಪುನಃ ಹ್ಯಾಂಡ್ ಕ್ರಾಫ್ಟ್. ಸೊ ಈ ಥರ ಗಿಡದಲ್ಲಿ ಅಂದರೆ ಗ್ಲಾಸಲ್ಲಿ ಕಲ್ಲಾಕ್ಬಿಟ್ಟು ಅಲ್ಲಿ ಗಿಡ ನೆಟ್ಬಿಡೋದು. ಸೊ ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಜಾಸ್ತಿ ಮಾಡಿದ್ರೆ ಇಟ್ ಈಸ್ ಲೈಕ್ ದ ರಿಯಲ್ ಹಾಸ್ಪಿಟಾಲಿಟಿ ಎಕ್ಸ್ಪೀರಿಯನ್ಸು. ಸುಮ್ಮನೆ ಯಾವುದೋ ಒಂದು ಇಲ್ಲಿ ನೆಕ್ಸ್ಟ್ ನಂದು ಯೆಲ್ಲೋ ಫ್ಲವರ್. ನಿಮ್ಗೆ ಇಲ್ಲಿ ಏನು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ, ಇಲ್ಲಿ ನೆಕ್ಸ್ಟ್ ಯೆಲ್ಲೋ ಫ್ಲವರ್. ಹೌದು, ಇಲ್ಲಿ ಏನು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಪೇಂಟಿಂಗ್. ನೆಕ್ಸ್ಟ್ ನನಗಿಂತ ನನ್ನ ಮಗನೇ ಜಾಸ್ತಿ ಮಾತಾಡ್ತಾನೆ, ಅವನೇ ಮಾತಾಡ್ಸೋ. ಹಾಂ, ಏನು ವಿಯನ್? ಇಲ್ಲಿ ನೆಕ್ಸ್ಟ್ ಪೇಂಟಿಂಗ್. ಪೇಂಟಿಂಗಾ? ಓಕೆ. ಸೊ ಈ ಥರ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಪ್ರಾಪರ್ಟಿ. ಸೋಮ, ನೀನು ಪೇಂಟಿಂಗ್ ಮಾಡಿದ್ಯಾ? ಎಲ್ಲೆಲ್ಲೋ ಆರ್ಟಿಸ್ಟಿಕ್ ವರ್ಕ್ ಮಾಡಿದ್ಯಾ? ಹೌದು. ಹೇಗನ್ನಿಸ್ತಾ ಇದೆ? ಖುಷಿ ಆಗ್ತದೆ ಸರ್. ಹಾಂ, ಇವ್ರು ನೋಡಿ, ಇವ್ರ ಪ್ರೊಫೆಷನ್ ಬಂದು ಶೆಫ್. ಈಗೇನು ಮಾಡ್ತಾ ಇದ್ದೀರಾ? ಪೇಂಟ್ ಮಾಡ್ತಾಯಿದೆ ಸರ್. ಮೊನ್ನೆ ಸೀರೆ ಉಟ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ರಿ. ಹೌದಾ ಸರ್? ಸೊ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್, ಸಕಲ ಕಲಾವಲ್ಲಭ. ಆಮೇಲೆ ಈ ಕಡೆ ಗಿಡ ತೋರಿಸೋದಾ? ಹ್ಞೂ, ಇಲ್ಲಿ ಅಲ್ಲಿ ಅಲ್ಲಿ ರೂಮ್. ಅಲ್ಲಿ ರೂಮ್ ಕಾಟೇಜಸ್ ಇದೆಯಲ್ಲ. ಓಕೆ, ಇಲ್ಲಿ ನೋಡಿ 7 ಕಾಟೇಜಸ್ ಈ ಕಡೆ ಇದೆ. ಅಲ್ಲಿಂದ ಪ್ರಾಪರ್ಟಿಯಲ್ಲಿ ಏನೋ ಒಂಥರ ವೈಬು, ಚಿಕ್ಕ ವಿಷಯನೂ. ಬಿಕಾಸ್ ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದೆ. ಈಗ ಸುತ್ತಾಡ್ಕೊಂಡು ಬಂದು ಇಲ್ಲಿ ಒಂದು ನೇಚರ್ ಮಧ್ಯಕ್ಕೆ ಬಂದು ನಮಗೆ ಎಲ್ಲೊಂದು ಸತಿ ಕೂತ್ಬಿಟ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು. ಸ್ವಿಮ್ಮಿಂಗ್ ಪೂಲ್ ನೋಡಿ, ಕಾಫಿ ಹಣ್ಣಾಗ್ತಾ ಇದೆ. ನಮ್ಮಮ್ಮ ಈಗ ಡಿಪಾರ್ಟ್ಮೆಂಟು ಬಂದು ಕಾಫಿನೆಲ್ಲ ಕುಯ್ಕೊಂಡು ಹೋಗ್ತಾರೆ. ಸೊ ಇದು ನಮ್ಮ ಅಮ್ಮಂದು ಡಿಪಾರ್ಟ್ಮೆಂಟು. ಆಮೇಲೆ ಇಲ್ಲಿ ನೋಡಿ, ರೆಡ್ ಆ್ಯಂಟ್ ನೋಡಿ, ನಾವು ಕೆಮಿಕಲ್ ಎಲ್ಲ ಹೊಡೆದ್ರೆ ಈ ಥರ ರೆಡ್ ಆ್ಯಂಟ್ಸ್ ಎಲ್ಲ ಇರಲ್ಲ, ಸತ್ತೋಗ್ಬಿಡುತ್ತೆ. ಸೊ ಕೆಮಿಕಲ್ ಇಲ್ಲದೆ ಪ್ಲಾಂಟೇಷನ್ನು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೊಡ್ಡ ಎಸ್ಟೇಟ್ಸಲ್ಲಿ ಆ ಥರ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ಬೋದು. ಬಟ್ ಸ್ಮಾಲ್ ಪ್ಲಾಂಟರ್ಸು ಜನರಲಿ ಕೆಮಿಕಲ್ ಯೂಸ್ ಮಾಡಲ್ಲ, ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾರೆ, ಬಿಕಾಸ್ ಟಾರ್ಗೆಟ್ ಇರಲ್ಲ. ಆಮೇಲೆ ಅಲ್ಲಿ ನೋಡಿ ಕಾಟೇಜ್. ಸೊ ಆ್ಯಕ್ಚುಲಿ ನ್ಯೂ ಇಯರಿಗೆ ಓಪನ್ ಮಾಡಬೇಕಿತ್ತು, ಬಟ್ ವಿ ಆರ್ ಆಕ್ಯುಪೈಡ್ ವಿತ್ ಸಮ್ ಚಾಲೆಂಜಸ್. ಸೊ ಅದರಿಂದ ವಿ ಹ್ಯಾವ್ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಹೋಸ್ಟಿಂಗ್ ಇತ್ತು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳದೆಲ್ಲ. ಅದರಿಂದ ಅದ್ರ ಕಡೆ ಫೋಕಸ್ ಮಾಡಿಲ್ಲ. ಎನಿ ವಿಚ್ ವೇಸು 2026ಗೆ ಓಪನ್ ಮಾಡುವ ಅಂತ. ನೀವೇನಾದರೂ ಎವರ್ಗ್ರೀನ್ ಕೌಂಟಿಗೆ ಬರಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಟೈಮಾ? ಬೆಸ್ಟ್ ಟೈಮ್ ಅಲ್ವಾ? ಯೋಚನೆ ಮಾಡೋದು ಬೇಡ, ಬೆಸ್ಟ್ ಟೈಮ್. ಈಗ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಮಾಡೋ ಈ ಸತಿ? ನ್ಯೂ ಇಯರ್ ಸೆಲೆಬ್ರೇಷನ್ನು ಅಂದರೆ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಇರಲಿ. ಸೌಂಡ್ ಕಮ್ಮಿ ಅಲ್ಲ, ಫುಲ್ ಕಡಿಮೆನೇ ಅದು? ಫುಲ್ ಕಡಿಮೆ. ಓಕೆ, ಆಮೇಲೆ ನಮ್ಮದು ಆಲ್ರೆಡಿ ನಾನ್ ವೆಜ್ ಇಂಥದ್ದು ಆಲ್ಕೋಹಾಲ್ ಏನಿಲ್ಲ. ಹೌದು, ಫಸ್ಟ್ ನ್ಯೂ ಇಯರ್ ಅನಿಸುತ್ತೆ ನಮ್ದು ಈ ಸತಿ. ಹೌದು. ಯಾ, ಸೊ ಐ ವಾಂಟ್ ಇಟ್ ಟು ಬಿ ಅ ವೆರಿ ಬೋರಿಂಗ್ ನ್ಯೂ ಇಯರ್. ಅಂದರೆ ಬೇಗ ತಿಂದು ಒಂದು ಒಳ್ಳೆ ಮೈಂಡ್ ಸೆಟ್ಟಿಂದ ಮಲ್ಕೋಬಿಟ್ರೆ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗಿ ಬೆಟ್ಟದ ಮೇಲೆ ಪ್ಲ್ಯಾನು, ಒಳ್ಳೆ ಬ್ರೀತ್ ತಗೊಂಡು ಒಳ್ಳೆ ಫ್ರೆಶ್ ಮೈಂಡ್ ಅಲ್ಲಿ ಒಂದು ಹೊಸ ವಿಷಯನ ಏನಾದರೂ ತಿಳ್ಕೊಳ್ಳುವ ಅಂತ. ಹೌದು. ಇಲ್ಲಾಂದ್ರೆ ಕೆಲವು ಸತಿ ಏನಾಗುತ್ತೆ, ನ್ಯೂ ಇಯರ್ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಫಸ್ಟ್ ಡೇ ಅಂದರೆ ನ್ಯೂ ಇಯರ್ January 1st ಹ್ಯಾಂಗ್ ಓವರಲ್ಲಿ ಇರ್ತಾರೆ. ಹೌದು, ಹೇಳೋದು ಎಷ್ಟೋ ಟೈಮು ಲೇಟ್. ಹೌದು, ಅದು ನಾವೆಲ್ಲ ಮಾಡಿರುವಂಥದ್ದೇ. ಇವಾಗ ನಮಗೆ ವಯಸ್ಸು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಸ್ವಲ್ಪ ಬುದ್ಧಿ ಬರ್ತಾ ಇದೆ. ಆದರೆ ಬುದ್ಧಿ ಬರೋದು ನಾವು ಬೇರೆಯವ್ರಿಗೆ ಹೇಳಿದ್ರೆ ಇವೊಂದೆಲ್ಲ ಆಯ್ತು, ಈಗ ನಮಗೆ ಬಂದು ಹೇಳ್ತಾನೆ ಅಂತ. ಬಟ್ ಪರವಾಗಿಲ್ಲ, ನಾವು ಹೇಳೋದೇ ಹೇಳ್ತೀವಿ. ಯಾಕಂದರೆ ಕೆಲವರು ಹೇಳಲಿಲ್ಲ ನಮಗೆ, ಕೆಲವರು ನಮಗೆ ಕಂಪ್ನಿ ಕೊಡ್ತಾಯಿದ್ರು. ನಮ್ಮ ಎಂಜಾಯ್ಮೆಂಟ್ಸ್, ಅವ್ರ ಎಂಜಾಯ್ಮೆಂಟ್ಸ್ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನೋಡಿ, ಇಲ್ಲಿ ಬಟರ್ ಫ್ರೂಟ್ ಇದೆ. ಸೊ ಅದೇ ಇವತ್ತಿನ ವಿಶೇಷ. ಸೊ ಇದು ನೋಡಿ, ಡಿಸೈನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಈ ಕಲ್ಲು ಕಟ್ಟೋರ್ದು ಒಂದು ಕೆಲಸ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ನಾವಿಲ್ಲ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಈ ಒಂದು ಕಲ್ಲದ ಕೆಲಸ ಇರುತ್ತೆ.
ಆದರೆ ಈ ಕಲ್ಲು ಕೆಲಸ ಮಾಡೋದು ಒಂದು ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇದು ಸ್ವಿಮ್ಮಿಂಗ್ ಪೂಲ್. ಅವರದ್ದಷ್ಟು ಬಾಡಿನೂ ಅಷ್ಟೇ ಇಲ್ಲಿ ಪಾಪ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ಮೇಲೆ ಅದೇ ದುಡ್ಡನ್ನ ಏನು ಮಾಡ್ತಾರೆ ಆಲ್ಮೋಸ್ಟ್ ಕುಡಿಯೋಕೆ ಅಂತಲೇ ಯೂಸ್ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ? ನಮ್ಮಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದಾರಲ್ಲ, ನನಗೆ ಆ್ಯಕ್ಚುಲಿ ಅವ್ರನ್ನ ನೋಡುವಾಗ ತುಂಬ ಖುಷಿ ಆಗೋದು ಅಂತ ಹೇಳಿದ್ರೆ ಸ್ಕಿಲ್ಲು ಟ್ಯಾಲೆಂಟು ಅದನ್ನು ಆ ವಿಷಯದಲ್ಲಿ ಅಂದ್ರೆ ಇದು ಕಲ್ಲಿನ ಕೋಟೆ ಅಂತ ಹೇಳ್ತಾರಲ್ಲ ಆ ತರ ಕಟ್ಟಿದ್ದಾರೆ. ಹೌದು. ಅಷ್ಟೊಂದು ಗ್ಯಾರಂಟಿ ಅದು. ಈ ಬಿಲ್ಡಿಂಗು ಬೇಕಾದ್ರೆ ಏನಾದ್ರು ಆಗೋದು, ಆದ್ರೆ ಈ ಕಾಂಪೌಂಡ್ ಏನೂ ಆಗಲ್ಲ. ಅಷ್ಟೊಂದು ಒಳ್ಳೆ ಕೆಲಸನ ಮಾಡ್ತಾರೆ. ಬಟ್ ಅವ್ರ ಹೆಲ್ತ್ನ ಅಷ್ಟೇ ಹಾಳು ಮಾಡ್ಕೊಳ್ತಾರೆ. ಅಂದ್ರೆ ಕುಡಿದು ಹಾಳು ಮಾಡ್ಕೊಳ್ತಾರೆ. ಸಿಗರೇಟ್ ಬೀಡಿ ಗೈಡ್ ಮಾಡೋರು ಯಾರು ಇಲ್ಲ, ಕರೆಕ್ಟ್ ಆಗಿ ಹೇಳ್ಕೊಡೋರು ಯಾರು ಇಲ್ಲ. ಅದರಿಂದಾಗಿ ಒಂದು ಅರ್ಥ ಇಲ್ಲದಾಗೆ ಹೋಗ್ತಾ ಇದೀಗ ನಾವು ಅನ್ಕೊಳ್ಳೋದಷ್ಟೇ, ಅವ್ರು ಮಾತ್ರ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ನಾವು ಅದೇ ಮಾಡ್ತಾ ಇದ್ದೀವಿ ಅಲ್ವಾ? ನಮಗೇನೋ ಇವಾಗ ಸ್ವಲ್ಪ ಅರ್ಥ ಆಯ್ತು, ಓಕೆ ಲೈಫಲ್ಲಿ ಸ್ವಲ್ಪ ಬೇರೆ ವಿಚಾರಗಳನ್ನೂ ನೋಡಬೇಕು ಅಂತ. ಬಟ್ ಗುಡ್ ಥಿಂಗ್ ಈಸ್ ಅವರ ಆ ಒಂದು ಸ್ಕಿಲ್ನ ಕರೆಕ್ಟಾಗಿ ಯೂಸ್ ಮಾಡಿಬಿಟ್ರೆ ಇಂಡಿಯಾ ಕಂಪ್ಲೀಟ್ ಒಂದು ಕೋಟೆನೇ ಕಟ್ಬಿಡ್ಬೋದು ಫುಲ್ಲು. ಇಂಡಿಯಾದಲ್ಲಿರೋಷ್ಟು ಟ್ಯಾಲೆಂಟೆಡ್ ಎಲ್ಲಿ ಇಲ್ಲ ಅಂತ ಹೇಳ್ಬೋದು. ಹೌದು, ಬಟ್ ಏನು ಮಾಡೋದು, ಕೆಲವು ಕಡೆ ಮಿಸ್ಗೈಡ್ ಆಗ್ತಾರೆ. ಇದು ಎಷ್ಟೋ ಕಾಲದಿಂದ ಆಗ್ತಾ ಇರುವಂಥ ಸಫರಿಂಗು. ಅಷ್ಟು ಒಳ್ಳೆ ಸ್ಕಿಲ್ ಇರುತ್ತೆ. ಈಗ ನಮ್ಮಲ್ಲಿ ಅಷ್ಟೇ ಒಳ್ಳೆ ಸ್ಕಿಲ್ ಇರೋರು ಬಂದರು, ಬಟ್ ಮಧ್ಯದಲ್ಲಿ ನೋಡಿದ್ರೆ ಏನೋ ಒಂದು ಚಾಲೆಂಜು ಹಾಗೆ ಹೀಗೆ ಅಂತ. ಎಸ್, ಓ ವಿಯನ್ ರೆಸ್ಕ್ಯೂ ಮಾಡಿದ್ದು ಇರುವೆನ. ಪೂಲಲ್ಲಿ ಇರುವೆಗಳು ಜಾಸ್ತಿ ಬೀಳ್ತಾ ಇರುತ್ತೆ, ಅದೊಂದು ನನಗೆ ತುಂಬ ಫೀಲ್ ಆಗುತ್ತೆ. ನಮ್ಮ ಮಗು ರೆಸ್ಕ್ಯೂ ಮಾಡ್ತಾ ಇದ್ದಾನೆ. ಓಕೆ, ಗಿಡದಲ್ಲಿ ಬಿಟ್ಬಿಡು. ಓಕೆ, ಈ ವಿಡಿಯೋನಲ್ಲಿ ಎಂಡ್ ಮಾಡೋ ವಿಯಾನ್. ಕೌಂಟಿಯಲ್ಲಿ ತೋರಿಸಿ ಆಯಿತು, ಈಗ ಗ್ರೀನರಿ ಆಗಿದೆ ತೋರಿಸಿ ಆಯಿತು. ಇನ್ನು ಯಾವಾಗ ಬುಕ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ತುಂಬ ಡೇಟ್ಸು ಬುಕ್ ಆಗಿಬಿಟ್ಟಿದೆಯಲ್ಲ? ತುಂಬ ಬುಕ್ ಆಗಿಬಿಟ್ಟಿದೆ, ಅಡ್ವಾನ್ಸ್ ಬುಕಿಂಗ್ ಆಗಿಬಿಟ್ಟಿದೆ. 26th 27th ಇಲ್ಲ, ಕೆಲವು ಡೇಟ್ಸ್ ಮಧ್ಯದಲ್ಲಿ ಇರ್ಬೋದು. ನೀವು ಬರೋರಿಗೆ ನಿಮ್ಮ ಮೆಸೇಜು? ಬರೋರಿಗೆ ಬುಕ್ ಮಾಡೋರಿಗೆ ಕಾಲ್ ಮಾಡಿ ಬನ್ನಿ. ಸ್ಲಾಟ್ಸ್ ಒಂದು ಸ್ವಲ್ಪ ಅವೈಲಬಿಲಿಟಿ ಕಡಿಮೆ ಇರ್ಬೋದು. ಅದರಿಂದಾಗಿ ಯಾರಾದರೂ ಪ್ಲಾನ್ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ಇವತ್ತೇ ಮೊಬೈಲ್ ತೆಗೆದು ಕಾಲ್ ಮಾಡಲಿಕ್ಕೆ ನೋಡಿ. ಹೌದು, ಸೂಪರ್. ಓಕೆ ವಿಯಾನ್, ಈ ವಿಡಿಯೋನ ನೀನೇ ಕ್ಲೋಸ್ ಮಾಡು. ಓಕೆ, ಗೀತ ಮಂತರ ಆಡಬೇಡ. ಇಡೀ ಎಲ್ಲ ಕಾಟೇಜ್ ತೋರಿಸಿ ಎಲ್ಲ ನಿನ್ ಗೀತ ಮಂತರನೇ ನೋಡಿ. ನಮ್ಮಮ್ಮ ಹಿಂಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಎಲ್ರಿಗೆ ಎಲ್ಲಾನು ತೋರಿಸಿದ್ರೆ ಒಂಥರ ಖುಷಿ. ಹಾ ಹೇಳು. ಓಕೆ ಸರಿ, ಇವಾಗ ಏನು ಗೊತ್ತಾ, ನೆಕ್ಸ್ಟು ಪುನಃ ಇನ್ನೊಂದ್ಸತಿ ಬೇರೆ ಥರ ವೀಡಿಯೋ ಮಾಡುವ. ಈಗ ಈ ವಿಡಿಯೋನ ಕ್ಲೋಸ್ ಮಾಡು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ. ಸಿ ಯು. ಇಂಡಿಯನ್ ಮೂಗ್ಲಿನ ಫಾಲೋ ಮಾಡಿ. ಏನು ಇಂಡಿಯನ್ ಮೂಗ್ಲಿ ಓಕೆ, ಸಿ ಯು. ಇದೊಂದು ಅನ್ಪ್ಲಾನ್ಡ್ ವ್ಲಾಗ್. ಬಾಯ್.